ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನೋಡಿದಾಗ ಒಂದು ಆ ಪಕ್ಷದ ಆಂತರಿಕ ವಿಚಾರ, ಆ ಪಕ್ಷ ಅದನ್ನು ಬಹಳ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇರುವಂಗೆ ಕಾಣ್ತಾ ಇದೆ. ಆದರೆ ರಾಜ್ಯ ಉಸ್ತುವಾರಿಯವರು ಮಾತ್ರ ಕರ್ನಾಟಕದ ಜನರಿಗೆ ನಂಬಿಸುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಅವರು ಮಾಡ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯವ್ರಿಗೇನು ರಾಜೀನಾಮೆನ ಕೊಡೋದಕ್ಕೆ ಕೇಳಲಿ, ಯಾವುದೇ ಡಿಸಿಷನ್ಸ್ ಆಗಿಲ್ಲ ಅಂತ ಹೇಳ್ಕೊಂಡೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಇವರೆಲ್ಲರೂ ಕೂಡ ನಡೆಸ್ತಾ ಇರುವಂಥದ್ದು ಒಂದು ಪ್ರಹಸನದ ರೀತಿಯಲ್ಲಿ ಕಾಣ್ತಿರೋದು ಏನಕ್ಕೆ ಅಂತ ಹೇಳಿದರೆ, ಸಿದ್ದರಾಮಯ್ಯವರು ವಾಲಂಟಿಯರ್ ಆಗಿ ಅವರೇ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಸಂದೇಶ ರವಾನಿಸುವ ಪ್ರಯತ್ನಗಳು ಇಲ್ಲಿ ಸಾಗ್ತಾ ಇದೆ. ಆದರೆ ಅವರ ಬೆಂಬಲಿಗರು ಅದನ್ನು ಹೇಗೆ ಬೇಕಿದ್ರು ಸ್ವೀಕರಿಸ್ಕೊಳ್ಬೋದು, ಅದು ಮುಂದಿನ ವಿಚಾರ. ಆದರೆ ಈಗ ಮುಂದೇನು ಅನ್ನುವಂಥ ವಿಷಯಕ್ಕೆ ಬಂದಾಗ ಸಿದ್ದರಾಮಯ್ಯನವರು ನಾಳೆ ಏನೇನು ಮಾಡ್ತಾರೆ, ಶಿವಕುಮಾರ್ ಅವರ ಕತೆ ಏನು ಅನ್ನೋದನ್ನು ನೋಡಬೇಕು. ಗುರುವಾರದ ಗುಟ್ಟು, ಯಾಕೆಂದರೆ ರಾಜ್ಯ ರಾಜಕೀಯದ ಇತಿಹಾಸ ಪುಟ ಸೇರಲಿದೆ ನಾಳೆಯ ಗುರುವಾರ. ಬಹಳ ಮಹತ್ವದ ದಿನ ಆಗುತ್ತೆ, ಇತಿಹಾಸದ ನೆನಪಿಟ್ಕೊಳ್ಬೇಕಾದಂತಹ ದಿನ ಆಗುತ್ತೆ ನಾಳೆ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಸುದೀರ್ಘ ಅವಧಿಗೆ ಆಡಳಿತವನ್ನು ನಡೆಸಿರುವಂತಹ ಮುಖ್ಯಮಂತ್ರಿ, ಅವರ ರಾಜೀನಾಮೆಯ ದಿನ ನಾಳೆ ಆಗುತ್ತೆ ಅಂತ ಹೇಳಿ ದೆಹಲಿಯಲ್ಲಿರುವ DK ಶಿವಕುಮಾರ್ ಅವರು ಬೆಂಗಳೂರಿಗೆ ಇವತ್ತು ರಾತ್ರಿಯೇ ಬರಲಿದ್ದಾರೆ ಅಥವಾ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಬರ್ತಾರೆ. CM ಸಿದ್ದರಾಮಯ್ಯ ಕರೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಶಿವಕುಮಾರ್ ಅವರು ಹಾಜರಾಗಲಿದ್ದಾರೆ. ಆಲ್ರೆಡಿ ಅವರ TPಯಲ್ಲಿ ಕೂಡ ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದಾರೆ. CM ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಎಂಟ್ರಿ ಆಗ್ತಾರೆ. ಇನ್ನು ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ನಲ್ಲಿ ಅಗ್ರನಾಯಕರ ಉಪಸ್ಥಿತಿ ಕೂಡ ಇರುತ್ತೆ. ಅದು ಕಡೆಯ ಆಟ ಅಂತೇಳಿ ಇದರ ಪರಿಗಣಿಸಲಾಗಿದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೊಡ್ತಾ ಇರುವ ಕಡೆಯ ಉಪಹಾರ ಕೂಟ ಇದಾಗಿರುತ್ತೆ. ರಾಜೀನಾಮೆ ವಿಚಾರವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು ನಾಳೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರ ತಮ್ಮ ಮನೆಯಲ್ಲಿ ಅವರು ಅನೌನ್ಸ್ ಮಾಡ್ತಾರಾ ಅಥವಾ ಲೋಕಭವನಕ್ಕೆ ಹೋದ ನಂತರ ಅನೌನ್ಸ್ ಮಾಡ್ತಾರಾ ನೋಡಬೇಕು. ಆದರೆ ಅವರು ನಾಳೆ ಅನೌನ್ಸ್ ಮಾಡ್ತಾರೆ. ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಿದ್ದಾರೆ ಸಿದ್ದರಾಮಯ್ಯನವರು. ಅಧಿಕೃತ ಘೋಷಣೆಯ ಬಳಿಕ ಮಧ್ಯಾಹ್ನದವರೆಗೂ ಆಪ್ತರೊಂದಿಗೆ ಸಮಾಲೋಚನೆಗಳು ನಡೆಯಬಹುದು, ಎಲ್ಲ ವಿಚಾರಗಳ ಬಗ್ಗೆ ಚರ್ಚಿಸಬಹುದು. ಮಧ್ಯಾಹ್ನದ ಬಳಿಕ ರಾಜ್ಯಪಾಲರ ಭೇಟಿ ಮಾಡಲಿದ್ದಾರೆ CM ಸಿದ್ದರಾಮಯ್ಯ ಅಂತ ಹೇಳಲಾಗಿದೆ. ಬಹುತೇಕ 3 ಗಂಟೆಗೆ ಅವರು ಹೋಗ್ತಾರೆ ಅಂತ ಇದೆ. ಬೆಳಗ್ಗೆ 10:30, 11:30 ಮಧ್ಯದಲ್ಲಿ ಮಾಡ್ತಾರೆ ಅಂತ ಹೇಳಿತ್ತು. ಆದರೆ ಈಗ ಇರುವಂತಹದ್ದು ಇನ್ನೂ ಕೂಡ ಲೋಕಭವನದಲ್ಲಿ ಅವರು ಅಧಿಕೃತವಾಗಿ ಯಾವುದೇ ಅಪಾಯಿಂಟ್ಮೆಂಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಆದರೆ ಬಹುತೇಕ ನಾಳೆ ಮಧ್ಯಾಹ್ನದ ನಂತರ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ರಾಜ್ಯಪಾಲರ ಭೇಟಿಯಾಗಿ ರಾಜೀನಾಮೆಯನ್ನು ನೀಡಲಿದ್ದಾರೆ ಸಿದ್ದರಾಮಯ್ಯ. ಅಲ್ಲಿಗೆ ಸಿದ್ದರಾಮಯ್ಯನವರ ಯುಗಾಂತ್ಯ ಆಗುತ್ತೆ. ನಂತರ ತೆರೆದುಕೊಳ್ಳುವಂಥದ್ದು ಶಿವಕುಮಾರ ಪರ್ವ. ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾ ಇದ್ದಂತೆಯೇ DK ಟೀಮ್ ಕೂಡ ಆಲ್ರೆಡಿ ಆಕ್ಟಿವ್ ಆಗಿದ್ದಾರೆ. ಅವರು ಆಪ್ತರೊಂದಿಗೆ ಸಮಾಲೋಚನೆಯನ್ನ DK ಬ್ರದರ್ಸ್ ಈಗಾಗಲೇ ಮಾಡ್ತಾ ಇದ್ದಾರೆ. ಶಿವಕುಮಾರ ಪರ್ವದ ಆರಂಭಕ್ಕೆ ಫಿಕ್ಸ್ ಆಗಲಿದೆ ಮುಹೂರ್ತ. ಯಾವಾಗ ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಯಾವಾಗ ಪ್ರಮಾಣ ವಚನ ಸ್ವೀಕರಿಸಬೇಕು. ಶುಕ್ರವಾರ CLP ಸಭೆ ಆಗುತ್ತೆ. CLP ನಾಯಕರಾಗಿ ಶಿವಕುಮಾರ್ ಅವರು ಆಯ್ಕೆ ಆಗಲಿದ್ದಾರೆ. CLP ನಾಯಕ ಆಗ್ತಾ ಇದ್ದಂತೆ ಲೋಕಭವನಕ್ಕೆ ಶಿವಕುಮಾರ್ ಅವರು ತೆರಳಿ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಸರ್ಕಾರ ರಚನೆಯನ್ನ ನನ್ನ ನೇತೃತ್ವದಲ್ಲಿ ನಮ್ಮ ಪಕ್ಷ ತೀರ್ಮಾನ ಕೈಗೊಂಡಿದೆ, ಹಾಗಾಗಿ ನಾನು ಸರ್ಕಾರ ರಚಿಸ್ತಿದ್ದೀನಿ ಅಂತ ಹೇಳ್ಕೊಂಡು ಅವರು ಕೇಳ್ತಾರೆ. ಶನಿವಾರ ಅಥವಾ ಸೋಮವಾರ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರ ಪದಗ್ರಹಣ ಆಗುತ್ತೆ. ಆ ಮೂಲಕ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವಂಥದ್ದು ನಿಶ್ಚಿತ ಆಗಿದೆ. ಅವರ ಆಡಳಿತವನ್ನು ಎದುರು ನೋಡಬೇಕಿದೆ.